ಇದಾದಮೇಲೆ ನಾವು ಮೊನ್ನೆ 16 ತಾರೀಕು ಇವ್ರ ಮದುವೆ ಎಲ್ಲ ಮದುವೆ ಮಾತುಕತೆ ಮಾಡಲಿಕ್ಕೆ ಅಂತ ನಾನು ಹೇಳಿದೆ, ಒಂದು ನಿಮ್ಮ ಮನೆಯಲ್ಲಿ ಮಾತಾಡಿ ನಮಗೆ ಜೂನು ಅಂದರೆ ಮಳೆಗಾಲ ನಂತರ ಮದುವೆ ಅಂತ ಅವರ ಪ್ಲ್ಯಾನ್ ಇತ್ತು. ನಾವು ಅವಾಗ ಹೇಳಿದೆ ಅಷ್ಟು ಲೇಟ್ ಬೇಡ, ಒಂದು ಏಪ್ರಿಲ್ ಮೇಯಲ್ಲಿ ಎಂಗೇಜ್ಮೆಂಟ್ ಇದ್ದ ಕಾರಣ ಅದನ್ನು ಕ್ಯಾನ್ಸಲ್ ಮಾಡುವ, ಖರ್ಚು ಜಾಸ್ತಿ ಉಂಟು, ಇವಾಗ ನಿಮಗೆ ಸಹ ಪ್ರಾಬ್ಲಮ್ ನಮಗೆ ಸಹ ಪ್ರಾಬ್ಲಮ್ ಉಂಟು, ಸೊ ಹಾಗಾಗಿ ನಾವು ಮದುವೆ ಮಾತುಕತೆ ಮಾಡುವ ಅಂತ ಹೇಳಿ ಮಾತಾಡಿ ನಿಮ್ಮ ಮನೆಯಲ್ಲಿ ಸಹ ಅಂತ ಹೇಳಿದ್ರು. ಅವರ ಮನೆಯವರ ಕಾಂಟ್ಯಾಕ್ಟ್ ನಮಗೆ ಅಷ್ಟು ಯಾರು ಸಹ ಇರಲಿಲ್ಲ, ಅವರ ತಂದೆ ಆಗಿರ್ಬೋದು ಅಥವಾ ಅವರದು ತಂಗಿದೊಂದು ನಂಬರ್ ಇತ್ತು, ಯಾಕಂದ್ರೆ ನಾನೊಂದು ಸ್ಕೀಮಿದ ವಿಷಯಕ್ಕೆ ಅವರ ತಂಗಿ ನಂಬರು ಆಚೆ ಈಚೆ ಮಾಡ್ಕೊಂಡಿದ್ವಿ, ಸೊ ಆಯಿತು ಅವರಿಗೆ ಸಹ ನಾನು ಪೇಮೆಂಟ್ ಎಲ್ಲ ಕಳಿಸೋ ವಿಷಯದಲ್ಲಿ ಅವರ ತಂಗಿ ನಂಬರ್ ಒಂದಿತ್ತು, ಬೇರೆ ಯಾವ ನಂಬರ್ಸ್ ನಾವು ಅಷ್ಟು ಕಾಂಟ್ಯಾಕ್ಟ್ ಅವರ ಫ್ಯಾಮಿಲಿಗೆ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಸುದೀಪ್ ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ, ಹಾಗಾಗಿ ಅವರ ಫ್ಯಾಮಿಲಿಗೆ ನಮಗೆ ಅಷ್ಟು ಕನೆಕ್ಷನ್ ಮಾಡೋ ವಿಷಯ ಅವಶ್ಯಕತೆ ನಮಗಿರಲಿಲ್ಲ ಅಂತ ನಾವು ಸುಮ್ಮನಿದ್ವಿ. ಮೊನ್ನೆ 16 ತಾರೀಕಿಗೆ ನಾವು ಮನೆಯಲ್ಲಿ ಮಾತಾಡಿ ನಿಮ್ಮ ಮನೇಲಿ ಸಹ ಮಾತಾಡಿ ಅಂತ ಹೇಳಿದಾಗ ಅವ್ರು ನನ್ನ ಮನೆ ಹೋಗಿ ಮಾತಾಡಿ ಮತ್ತೆ ನಿಮ್ಮ ಮನೆಯಿಂದ ಫೋನ್ ಮಾಡ್ತೇನೆ ಅಂತ ಹೇಳಿದರು. ನೆಕ್ಸ್ಟ್ 17 ತಾರೀಕಿಗೆ ಅವರ ಮನೆಯಲ್ಲಿ ಒಂದು ಬೆಳ್ತಂಗಡಿ ಒಂದು ಪೂಜೆ ಸಿಕ್ತು ಅವರ ಫ್ಯಾಮಿಲಿದ್ದು, ಸೊ ಹಾಗಾಗಿ ನಾನು ಅದಕ್ಕೆ ಸಹ ಹೋಗಿ ಬರ್ತೇನೆ. ನಾಳೆ ಬೆಳಿಗ್ಗೆ ನೀವು ಸಹ ಬನ್ನಿ, 17 ತಾರೀಕಿಗೆ ನೀವು ಸಹ ಬನ್ನಿ, ಬೆಳ್ತಂಗಡಿ ತನಕ ಬಸ್ಸಲ್ಲಿ ಬಂದು ನಾನು ಅಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿಂದ ಹೊರಟಿದ್ದಾರೆ. 16 ತಾರೀಕು ಹೊರಟವರು ಅವರ ಮನೆಗೆ ಹೋಗೋ ತನಕ ನನ್ನಲ್ಲಿ ಕಾಲಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತಾರೆ, ಸ್ವಲ್ಪ ಸಮಸ್ಯೆ ಆಗಿದೆ ಮನೆಯಲ್ಲಿ ಹಾಗೆ ಹೀಗೆ ಅಂತ ಹೇಳಿದರು. ಏನಂತ ಹೇಳಿದಾಗ ಅವರು ಉತ್ತರ ಕೊಡಲಿಲ್ಲ ಕರೆಕ್ಟಾಗಿ. ನಾನು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ, ಫೋನಲ್ಲಿ ಬೇಡ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಮತ್ತೆ ಕಾಲ್ ಮಾಡಿ ಹೇಳಿದರು, ಒಂದು ವೇಳೆ ನನ್ನ ಮನೆಯಲ್ಲಿ ಒಪ್ಪದಿದ್ದರೆ ಮದುವೆಗೆ ವಿಚಾರದಲ್ಲಿ, ಯಾಕಂದ್ರೆ ನಂದು ಸಾಲದು ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಇವಾಗ ಮನೆಯಲ್ಲಿ, ಒಂದು ವೇಳೆ ಒಪ್ಪದಿದ್ದರೆ ನನಗೆ ನಿಮ್ಮನ್ನು ಬಿಡಲಿಕ್ಕಿಲ್ಲ, ಸೊ ಹಾಗಾಗಿ ನಿಮ್ಮ ಮನೆಯವರು ಒಪ್ತಾರ ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿಸಲಿಕ್ಕೆ? ನಾವು ರಿಜಿಸ್ಟರ್ ಆಗಿದ್ದರಿಂದ ನಮಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಬೇಕಿತ್ತು, ಅದಕ್ಕೆ ನಿಮ್ಮ ಮನೆಯವ್ರದ್ದು ಒಪ್ಪಿಗೆ ಉಂಟಾ, ನನ್ನ ಮನೇಲಿ ಬರೋದಿದ್ರೆ ಅಥವಾ ಒಪ್ಪದಿದ್ರೆ ಏನು ಮಾಡಬೇಕು ಅಂತ ನನ್ನ ಹತ್ರ ಕೇಳಿದರು. ನಾನು ಯಾಕೆ ಹೀಗೆಲ್ಲ ಹೇಳ್ತೀರ ಅಂತ ನಾನು ಆವಾಗಲೇ ಅವ್ರ ಹತ್ರ ಕೇಳಿದೆ, ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಉಂಟು ಅಂತ. ಇಲ್ಲ ನಾನು ಬಂದು ಮಾತಾಡ್ತೇನೆ, ಹಾಗೇನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸಾಲ ಸ್ವಲ್ಪ ಕಿರಿಕಿರಿ ಉಂಟು ನನಗೆ, ಈಗ ನಾನೆಲ್ಲ ನಾಳೆ ಮಾತಾಡ್ತೇನೆ ಅಂತ ಹೇಳಿದರು. ಆಮೇಲೆ ನಾವು ಫೋನಲ್ಲಿ ಚೆನ್ನಾಗೇ ಮಾತಾಡಿದ್ವಿ. ಫೋನ್ ಇಟ್ಟಾದಮೇಲೆ ಸ್ವಲ್ಪ ಮೆಸೇಜಲ್ಲಿ ಕನ್ವರ್ಸೇಷನ್ ಮಾಡಿ ಅವ್ರು ಮಲಗ್ತೇನೆ ಅಂತ ಹೇಳಿ ಮಲಗಿದ್ರು. ನಾನು ಸ್ವಲ್ಪ ಹೊತ್ತು ನನಗೆ ನಿದ್ದೆ ಬರೋದ ಕಾರಣ ನಾನು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಮತ್ತೆ ಅವರಿಗೆ ಕಾಲ್ ಮಾಡಿದ್ದೇನೆ ಏನೋ ವಿಷಯ ಮಾತಾಡುವ ಅಂತ. ಆವಾಗ ಅವರ ಮೊಬೈಲ್ ಸ್ವಿಚ್ ಆಫ್ ಇತ್ತು. ಸ್ವಿಚ್ ಆಫ್ ನೋಡಿ ನನಗೆ ಒಂದು ಸಲ ಯಾಕೆ ಸ್ವಿಚ್ ಆಫ್ ಅಂತ, ಆಮೇಲೆ ನಾನು ಚಾರ್ಜ್ ಏನಾದರೂ ಖಾಲಿಯಾಗಿರಬೇಕು ಹಾಗೇನು ಇರಲಿಕ್ಕಿಲ್ಲ ಅಂತ ನಾನು ಸಹ ಮಲಗಿದೆ. ನಮಗೆ ಏನಂತ ಹೇಳಿ ನಾನು ಸಹ ಮಲಗಿದ್ಮೇಲೆ ಬೆಳಿಗ್ಗೆ ಹೇಳುವಾಗ ನಮಗೊಂದು ಅಭ್ಯಾಸ ಉಂಟು, ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಂಪಲ್ಸರಿ ಅವ್ರದ್ದು ಬರ್ತದೆ ನನಗೆ. ಅವ್ರು ನಮ್ಮ ಮನೆಯಲ್ಲಿದ್ದು ಸಹ ಗುಡ್ ಮಾರ್ನಿಂಗ್ ಮಾಡಿ ಹೇಳ್ತಿದ್ರು. ಅವತ್ತು ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ಸಹ ಇಲ್ಲ, ಕಾಲ್ ಸಹ ಇಲ್ಲ. ನಾನು ಅದಕ್ಕೆ ಏನು ಇಷ್ಟೊತ್ತರು ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ಲ, ಲೇಟ್ ಆಯ್ತಲ್ಲ ಅಂತೇಳಿ ನಾನೇ ಕಾಲ್ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಉಂಟು. ಸೊ ನಾನು ಮತ್ತೆ ಅವರಿಗೆ ಕಾಲ್ ಮಾಡ್ತಾನೆ ಇದ್ದೆ, ಇವಾಗ ಆನ್ ಆಗುತ್ತೆ ಅಂತ. ಬಟ್ ಆನ್ ಆಗಿರಲಿಲ್ಲ, ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ. ಆಮೇಲೆ ಒಂದು ಕಾಲಿಗೆ ಅವ್ರು ಸಿಕ್ಕಿದ ತಕ್ಷಣ ಹೇಳ್ತಾರೆ, ದೊಡ್ಡ ಸಮಸ್ಯೆಯಲ್ಲಿದ್ದೆ ನನ್ನ ಮನೆಯಲ್ಲಿ, ಸಾಲಗಾರ ಯಾರೋ ಬಂದಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ ನನಗೆ, ನಾನು ಜಸ್ಟ್ ಮಾಡ್ತೇನೆ ಅಂತ ಕಾಲ್ ಇಟ್ಟು ನಾನು ಅವಾಗ ಏನಂತ ಕೇಳುವಷ್ಟಿಗೆ ಅವರಿಗೆ ಅಯ್ಯೋ ಅಂತ ಹೇಳಿ ಒಂದು ಫೋನ್ ಇಟ್ಟಿದ್ದಾರೆ. ಆ ಫೋನ್ ಎಂತಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಅದು ಕಟ್ಟಾದ ತಕ್ಷಣ ಪದೇ ಕಾಲ್ ಮಾಡಿದ್ದೇನೆ, ಅದು ಕಾಲ್ ಅವರಿಗೆ ರೀಚ್ ಆಗಲೇ ಇಲ್ಲ. ಎಷ್ಟು ಕಾಲ್ ಮಾಡಿದ್ರು ಸಹ ಸ್ವಿಚ್ ಆಫ್ ಒಂದು 2 ಮೆಸೇಜ್ ಅವ್ರದ್ದು ಕಾಲ್ ಯು ಬ್ಯಾಕ್ ಲೇಟರ್ ಅಂತ ಬಂದಿದೆ ಅಷ್ಟೇ, ಬಿಟ್ಟರೆ ಮತ್ತೆ ಸ್ವಿಚ್ ಆಫ್ ಅಂತ. ನಾನೊಂದು 12 ಗಂಟೆ ತನಕ ಮೇಲೆ ವೆಯ್ಟ್ ಮಾಡಿದ್ದೇನೆ, ಕಾಲ್ ಕೊಡ್ತಾನೆ ಇದ್ದೇನೆ ಬೆಳಿಗ್ಗೆ 12 ಗಂಟೆ, ಸ್ವಿಚ್ ಆಫ್ ಇನ್ನು. ಮತ್ತೆ ನನಗೆ ಭಯ ಆಯಿತು, ಏನೋ ಪ್ರಾಬ್ಲಮ್ ಆಗಿರಬೇಕು ಅವರಿಗೆ, ಏನಂತ ಗೊತ್ತಿಲ್ಲ. ಮನೆಗೆ ಹೋಗಿದೆ, ರಾತ್ರಿದು ಸ್ವಿಚ್ ಆಫ್, ಬೆಳಿಗ್ಗೆ ಎದ್ದು ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಿ ನಾನು ಅದಕ್ಕೆ ಇನ್ನು ನೋಡು ಅವರ ಮನೆ ಹತ್ರನೇ ಹೋಗುವಂತ, ನನಗೆ ಹೇಗೂ ಮಂಗಳೂರು ತನಕ ಹೋಗಲಿಕ್ಕಿತ್ತು, ನಾನಿನ್ನು ಮನೆಯವ್ರ ಹತ್ರ ಮನೆಗೆ ಹೋಗ್ತೇನೆ ಅವ್ರದ್ದು ಅಂತ ಹೇಳಿ ನಾನು ಅವರ ಮನೆ ದಾರಿ ಹತ್ರ ಹೋಗ್ತಿರುವಾಗ ಅವರೇ ಬಂದರು, ಗಾಡಿಯಲ್ಲಿ ಎದುರು. ಅಂದರೆ ಅವರು ನನ್ನನ್ನು ನೋಡಿ ಗಾಡಿ ನಿಲ್ಲಿಸಿದ್ದಾರೆ. ಅವ್ರ ತಂದೆಯವರೇನೋ ಹೇಳಿದ್ದಾರೆ, ನಾನು ಗಾಡಿ ಅಡ್ಡ ಹಾಕಿದೆ ಹಾಗೆ ಹೀಗೆ ಅಂತ. ಬೇಕಾದರೆ ಅವರು ಎಲ್ಲದಕ್ಕೆ ಹೇಳ್ತಾರೆ CC ಕ್ಯಾಮರಾ ಚೆಕ್ ಮಾಡಿ ಅಂತ. ಸೊ ನಾನು ಸಹ ಹೇಳ್ತೇನೆ, CC ಕ್ಯಾಮರಾ ಚೆಕ್ ಮಾಡಿ ನೀವು, ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ನಿಲ್ಲಿಸಿದ ಮೇಲೆ ನಾನು ಹೋಗಿ ಫಸ್ಟ್ ಅವ್ರ ಹತ್ರ ಕೇಳಿದೆ, ಮೊಬೈಲ್ ಯಾಕೆ ಆಫ್ ಮಾಡಿದ್ದೀರಿ, ಎಂತಾಯಿತು ಅಂತ. ಇಲ್ಲ ಪ್ರಾಬ್ಲಮ್ ಆಗಿದೆ ಸ್ವಲ್ಪ, ನಾನು ಹೇಳ್ತೇನೆ ನಿನಗೆ, ಅದಕ್ಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಟೆನ್ಷನಿಂದ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇನೆ, ನನಗೆ ಸಹ ಭಯ ಆಗುತ್ತೆ ನೀವು ಎಲ್ಲಿಗೆ ಹೋದ್ರಿ ಅಂತ. ಇಷ್ಟು ದೂರ ಬರಬೇಕು ನಾನು, ನನ್ನ ಮನೆ ಕಾರ್ಕಳದಿಂದ ನಾನು ಇಲ್ಲಿಗೆ ಬರಲಿಕ್ಕೆ ತುಂಬ ದೂರ ಉಂಟು ನನಗೆ, ಅದೆಲ್ಲ ನಾನು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವರ ತಾಯಿ ಹೇಳಿದ್ರು, ನನಗೆ ನೀವು ಇಷ್ಟ ಇಲ್ಲ, ನಿನ್ನ ಜೊತೆ ಅವ್ನು ಬಾಳು ಸಹ ನಮಗೆ ಇಷ್ಟ ಇಲ್ಲ, ನೀನು ಅವನಿಗೆ ವಿಚ್ಛೇದನ ಕೊಟ್ಟು ಬಿಡು, ನಮಗೆ ನೀನು ಇಷ್ಟ ಇಲ್ಲ ಅಂತ. ನನಗೆ ಅವರ ಮಾತು ತುಂಬ ನೋವಾಯಿತು, ಯಾಕೆ ನನಗೆ ಶಾಕ್ ಆಯಿತು. ಇಷ್ಟವರೆಗೆ ಮಾತುಕತೆ ಎಲ್ಲ ಆಗಿದೆ, ಒಂದು ದಿವಸ ಅವರು ಕಾಲ್ ಮಾಡಲಿಲ್ಲ. ಅವರ ತಂಗಿ ನನಗೆ ಅವನ ಹಣ ಕೊಡಲಿಕ್ಕೆ ಉಂಟು, ಚಿನ್ನ ಕೊಡಲಿಕ್ಕಿತ್ತು ಅಂತೆಲ್ಲ ಕಾಲ್ ಮಾಡಿದಾಳೆ. ಆವಾಗ ಸಹ ಅವಳು ನನಗೆ ಹೇಳಿಲ್ಲ ಒಂದು ಮಾತು, ಹೀಗೆ ನಮ್ಮ ಮನೆಯಲ್ಲಿ ಚರ್ಚೆ ಆಗಿದೆ ಅಂತ. ಅವರು ಹೇಳ್ತಾರೆ, ನಮಗೆ ಇಷ್ಟು ನಾವು ಅವನಿಗೆ ಹೇಳಿದ್ದೇವೆ ತುಂಬ ದಿವಸದ ಹಿಂದೆ, ನಿನ್ನ ಹತ್ರ ಅವನು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ.
ಸೊ ಆ ಟೈಮಲ್ಲಿ ಸುದೀಪ್ ಅವ್ರ ತಾಯಿಗೆ ಹೇಳಿದ್ದಾರೆ, ಅಮ್ಮ ಅವ್ರು ಟೆನ್ಷನಿಂದ ಬಂದೇಳಿ, ಸುಮ್ಮನೆ ಈ ಟೈಮಲ್ಲಿ ಎಂಥ ಸಮಾಧಾನ, ನಿಮಗೆ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ, ಬಟ್ ನನಗೆ ಇಷ್ಟ ಇದೆ ಅಂತ ನಾನು ಅವಳನ್ನು ಮದುವೆ ಆಗಿರುವುದು. ಸೊ ಇವಾಗ ನೀವು ಅವಳಿಗೆ ಈ ಟೈಮಲ್ಲಿ ಅಂತ ಸಹ ಹೇಳಬೇಡಿ, ಅವಳು ಮೊದಲೇ ಅಲ್ಲಿಂದ ಬಂದಿದ್ದಾಳೆ, ಸುಮ್ಮನೆ ಒಬ್ಬಳೆ ಬೇಡ ಅಂತ ಹೇಳಿದ್ರು. ಬಂದು ಕಾರಲ್ಲಿ ಕೂತ್ಕೊ ಅಂತ ಹೇಳಿದರು. ನಾನು ಜೋರಾಗಿ ಅಳ್ತಾ ಇದ್ದೆ. ಅದಕ್ಕೆ ಅವ್ನ ತಾಯಿ ಹೇಳಿದರು, ಅವಳು ಬಂದು ಕೂತ್ಕೊಳ್ಳೋದಾದರೆ ನಾನು ನಿನ್ನ ಜೊತೆ ಕಾರಲ್ಲಿ ಬರೋದಿಲ್ಲ ಅಂತ ಹೇಳಿದರು. ನಾನು ಅದಕ್ಕೆ ಅಲ್ಲಿ ಕೂಗಿದ್ದೇನೆ, ಜೋರಾಗಿ ಕೂಗಿದ್ದೇನೆ, ರೋಡ್ ಹತ್ರ ನಾನು ಕೂಗಿದ್ದೇನೆ. ಆಮೇಲೆ ಅವ್ರು ಹೇಳಿದ್ರು, ಬೇಡಮ್ಮ ಸುಮ್ಮನೆ ಕಿರಿಕಿರಿ ಆಗ್ತದೆ, ಇಲ್ಲಿ ಅವಳು ಬಂದು ಕೂತ್ಕೊಳ್ಳಿ, ನಾನು ನಿಮ್ಮನ್ನು ಬಿಡ್ತೇನೆ, ಅಲ್ಲಿ ಅವರು ಬೆಳ್ತಂಗಡಿಗೆ ಹೊರಟಿದ್ರು, ನಾನು ಅಲ್ಲಿ ಬಿಡ್ತೇನೆ ಅಂತ. ನಾನು ಆಮೇಲೆ ಗಾಡೀಲಿ ಕೂತ್ಕೊಳ್ಳಿಕ್ಕೆ ಹೋದೆ. ಅವರು ಏನು ಅವರ ತಾಯಿ ಹೇಳಿದವನಿಗೆ ಎಳ್ದು ಅವಳನ್ನು ಹಿಂದೆ ಕೂರಿಸಿದ್ದಾನೆ ಅಂತ ಹೇಳಿದ್ದಾರೆ. ಸೊ ನಾನು ಸಹ ಹೇಳ್ತೇನೆ, ದಯವಿಟ್ಟು ಅಲ್ಲಿ CC ಕ್ಯಾಮ್ರಾ, ಅದು ಹೈವೇ ಆ ಹತ್ರನೇ ಇದೆ, ಸೊ ಅಲ್ಲೇನೋ ಸ್ಕೂಲ್ ಇದೆ, ಅಲ್ಲಿ CC ಕ್ಯಾಮ್ರಾ ಇದೆ, ನಾನು ಎಳ್ದು ಕೂತ್ಕೊಳ್ಳೋ ಅಥವಾ ಏನೋ ಹೊಡೆದಿದ್ದೇನೆ, ಬೇರೆ ಬೇರೆ ಶಬ್ದದಲ್ಲಿ ಬೈದಿದ್ದೇನೆ ಅಂತ ಹೇಳಿದ್ದಾರೆ. ಸೊ ನಾನು ಸಹ ಹೇಳ್ತೇನೆ, ದಯವಿಟ್ಟು CC ಕ್ಯಾಮ್ರಾ ಚೆಕ್ ಮಾಡಿ. ನಾನು ನನ್ನ ಗಂಡ ಮೊಬೈಲ್ ಆಫ್ ಮಾಡಿದ್ದಾರೆ ಅಂತ ನಾನು ಅಲ್ಲಿ ಹೋದದ್ದು ಬಿಟ್ಟೆ, ಮತ್ತು ಯಾವುದೇ ಕಿರಿಕಿರಿ ಮಾಡಲಿಕ್ಕಾಗಲಿ ಯಾವುದಕ್ಕೂ ಹೋದದಲ್ಲ. ನನಗೆ ಟೆನ್ಷನಿಂದ ನಾನು ಹೋದದ್ದು. ನನಗೆ ಸಹ ಪಾಸ್ಟ್ ಲೈಫಲ್ಲಿ ಆದಂಥ ಕೆಲವು ಘಟನೆ ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು. ಸೊ ಇನ್ನು ಇದರಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಥವಾ ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ಅಂತ ನಾನು ಅಲ್ಲಿ ಹೋದದ್ದು. ಎಳ್ದು ಕೂತ್ಕೊಳ್ಸಿ ಅದೇನು ಏನಿಲ್ಲ. ಅಲ್ಲಿಂದ ನಡು ದಾರಿಯಲ್ಲಿ ಬರುವಾಗ ಸಹ ಅವನ ತಾಯಿ ಹೇಳಿದರು, ನೀನು ಅವಳ ಜೊತೆ ನಾನು ಬರೋದಿಲ್ಲ, ನನ್ನನ್ನು ಬಿಡು ಅರ್ಧದಲ್ಲಿ, ನಾನು ಹೋಗ್ತೇನೆ ಅಂತ. ಅವನು ಮತ್ತೆ ಇಲ್ಲ, ನಾನು ಬೆಳ್ತಂಗಡಿ ತನಕ ನಿಮ್ಮನ್ನು ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಆಟೋಗೆ ಕಾಲ್ ಮಾಡಿ, ಪರಿಚಯದ ಆಟೋದವರಿಗೆ ಕಾಲ್ ಮಾಡಿದ್ದಾರೆ ಅವರು. ಅದು ಸಹ ಅವರ ಕಾಲಲ್ಲಿ ಇರ್ಬೋದು, ಕಾಲ್ ಮಾಡಿದ ಲೀಸ್ಟರ್ ಇದೆ, ಅವರ ಆಟೋಗೆ ಕಾಲ್ ಮಾಡಿ ಅವರ ಅಮ್ಮನನ್ನು ಅಲ್ಲಿಂದ ಕಳಿಸಿದ್ದಾರೆ. ಮತ್ತು ದಾರಿ ಹತ್ರ ಬರುವಾಗ ನಾನು ಮತ್ತೆ ಅವ್ರ ನಾವಿಬ್ಬರು ಇರೋದ್ರಿಂದ ನಾವು ಮನೆಗೆ ಅಂತ ಹೊರಟ್ವಿ ಕಾರ್ಕಳಕ್ಕೆ ಅಂತ. ದಾರಿಯಲ್ಲಿ ಬರುವಾಗ ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ಸ್ವಿಚ್ ಆಫ್ ಎಂತ ರೀಸನ್ ಅಂತ ಹೇಳಿ ನನಗೆ. ನಿನ್ನ ನೈಟ್ ಸಹ ಹೇಳಿರಿ, ಮನೇಲಿ ಒಪ್ಪದಿದ್ದರೆ ಹೀಗೆ ಮಾಡೋದು ಅಂತ ಹೇಳಿದಿರಿ ನೀವು. ಸೊ ಮನೇಲಿ ಯಾಕೆ ಒಪ್ಪೋದಿಲ್ಲ ಅಂತ ನನಗೆ ವಿಷಯ ಅಂತ ಹೇಳಿ, ಎಂತಾಗಿದೆ ಹಾಗೆ ಅಂತ.